ಸನ್ಮಾನವನ್ನು ಮಾಡಿದ, ಸನ್ಮಾನ ಸ್ವೀಕರಿಸಿದ ಎಲ್ಲ ಪೂಜ್ಯರನ್ನ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಹೇಳ್ತಾ, ಅಪ್ಪ ಗುಳೇಶ್ವರರ ಚರಿತಾಮೃತ ಕಡೆ ಹೋಗೋಣ್ರಿ. ರಾತ್ರಿನೂ ಆಗಲಿಕೈತಿ, ಅದು ಆಗಲಿ ಪರವಾಗಿಲ್ಲ. ಇವತ್ತೊಂದು ದಿವಸ ಇಂತಿಂಥ ಕಾರ್ಯಗಳೆಲ್ಲ ಗ್ರಾಮದಲ್ಲಿ ಶ್ರೀಮಠದಲ್ಲಿ ತನ್ನ ಲೀಲೆಗಳನ್ನು ತೋರಿದ್ದಾರೆ. ಬಂಜಿತನ ಹೋಗಲಾರದ ಮಹಾರೋಗ ಸಹಿತ ಗೋಳೇಶ್ವರಪ್ಪಾಜಿಯವರ ಪ್ರಸಾದ ಹಸ್ತದಿಂದ ನೀಡಿದ ಪ್ರಸಾದದಿಂದ ನಿವಾರಣೆ ಆಗಿದ್ದ ಮಠ. ರೈಲ್ವೆ ಜೊತೆಯಲ್ಲಿ ಕುದುರೆಯನ್ನು ಓಡಿಸಿದಾತ, 16 ಮೊಳ ಬಾವಿಯನ್ನ ಕುದುರೆ ತಗೊಂಡು ಜಿಗಿಸಿದಾತ. ಅದಕ್ಕೆ ನನ್ನ ಸಂಕಲ್ಪ ಏನಂದ್ರೆ, ಕೆರೆಯ ಮಧ್ಯದಲ್ಲಿ ಗುಳೇಶ್ವರಪ್ಪಾಜಿಯವರ ಬಿಳೆ ಕುದುರೆ ಮ್ಯಾಲ ಜಾಡಿ ಸಮೇತವಾಗಿ ಭಂಡಾರ ಚೀಲ ಅವ್ರ ಕೈಯೊಳಗಿರ್ತಕ್ಕಂಥ ಯೋಗದಂಡ ಬೆತ್ತ ಪೂರ್ವಾಭಿಮುಖವಾಗಿ ಅದು ಸ್ಥಾಪನೆ ಆಗಲೇಬೇಕು ಅನ್ನುವಂಥದ್ದು ನನ್ನ ಮನುಷ್ಯನ ಸಂಕಲ್ಪದ. ಸಮಸ್ತ ಶಿರವಾಳ ಭಕ್ತಾದಿಗಳು ಆ ಮಹತ್ತರವಾದಂಥ ಕಾರ್ಯವನ್ನು ತಾವೆಲ್ಲ ನೆರವೇರಿಸಿಕೊಡ್ಬೇಕು. ಇದೊಂದು ನಮ್ಮ ಮಹಾರಾಷ್ಟ್ರದೊಳಗೆ ದೊಡ್ಡ ಕೀರ್ತಿ ಆಗ್ತಾ ಇದೆ ಅಂತ ಹೇಳ್ತಾ, ನೋಡ್ರಿ ಎಲ್ಲ ಎಲ್ಲೆಲ್ಲಿ ಭಕ್ತರು ಅಲ್ಲಿದ ತಾವು ಫೋನ್ಪೇ ಮಾಡಿ ರೊಕ್ಕ ಕೊಡ್ತಾರಂತಂದ್ರೆ, ಸಿಂದಗಿ ತಾಲೂಕಾ ಕೊನೆಹಳ್ಳಿ ಅದು, ಅಲ್ಲಿ ಇನ್ನೊಂದು ಊರು ಬರ್ತದ, ಆ ಹೊನ್ನಳ್ಳಿ ಪಕ್ಕದಲ್ಲಿ ಇನ್ನೊಂದು ಊರು ಬರ್ತದ. ಆ ಪಕ್ಕದ ಹಿಡ್ಕೊಂಡು ಭಕ್ತಾದಿಗಳೆಲ್ಲ ಈಗ ನೇರವಾಗಿ ಕೇಳ್ತಾ ಇದ್ದಾರೆ ಇಲ್ಲಿ ಚರಿತ್ರೆಯನ್ನ. ಯಪ್ಪ ರಗಡ ಪುರಾಣ ಕೇಳಿದೀವಿ, ಏನು ಶಿರವಾಳ ಮುತ್ಯನ ಪವಾಡಗಳಿವೆಲ್ಲ, ಕಳ್ಳರಿಗೆ ಸಹಿತ ಈ ರೀತಿಯಾಗಿ ಅವರನ್ನ ಪರಿವರ್ತನೆ ಮಾಡಿದ್ನಲ್ಲ ಅಂತ ಮಹಿಮಾ ಪುರುಷ. ಅವ್ರ ದರ್ಶನ ಜೀವನದಲ್ಲಿ ಒಂದ್ಸಲಾದ್ರೂ ನಾವು ಮಾಡ್ಕೋಬೇಕು ಅಂತೇಳಿ ಈಗಾಗಲೇ ಮಕ್ಕಳೆಲ್ಲ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಅಂತ ಸಮಯದಲ್ಲಿ ಗೋಳೇಶ್ವರಪ್ಪಾಜಿಯವರು ನಮ್ಮ 21 ಸಿದ್ಧರಲ್ಲಿ ಶಂಭೋ ಮಹಾದೇವ್, ಶರಗಲಿಂದಾಪುರ ಬುಳ್ಳೋಗ ಸಿದ್ಧ, ಮಹಾದೇವನ ದರ್ಶನ ಮಾಡ್ಕೋಬೇಕಂತ ಅಣ್ಣಾರಾಯಗೌಡರನ್ನು ಕರ್ಕೊಂಡು ಬುಲೆಟ್ ಮ್ಯಾಗ ಶಿಂಗ್ನಾಪುರಕ್ಕೆ ಹೋದ್ರಂತ. ಅಲ್ಲಿ ಮಹಾದೇವನ ದರ್ಶನ, ಬಳಿರಾಮ್ ದರ್ಶನ ಮಾಡಿಕೊಂಡು ಮಳೆಗಾಲ ಆವರಿಸಿದಂಥ ಕಾಲದಲ್ಲಿ, ಗೌಡ ಇನ್ ಪಂಡ್ರಾಪುರಕ್ಕೂ ಇಷ್ಟು ಹೋಗಿ ವಿಠಲ್ ದರ್ಶನ ಮಾಡಿಕೊಂಡೇ ಶಿರೊಳಕ್ಕೆ ಹೋಗಮ್ಮ ಅಂತೇಳಿ ಅಪ್ಪಗಳು ಹಾದಿಯಾಗಿ ಹಿಡಿದಿರುತ್ತೆ. ಯಪ್ಪ ಮಳೆಯಂತೂ ಧಾರಾಕಾರವಾಗಿ ಸುರ್ಲಿಕ್ಕೈತದ, ಭೀಮಾ ನದಿ 2 ದಂಡಿ ಸೋಸ್ಯದ, ಪಂಡ್ರಾಪುರ ಬಲ್ಲಿ ಒಂದು ಕಲ್ಲು ಫೂಲ ಅಂತದ, ಅದು ಸ್ವಲ್ಪ ನೀರು ಬಂದ್ರೆ ಮುಳುಗ್ತದ, ಆ ಕಡೆ ಹೋಗೋದೆ ಹಂಗೆ. ಅವಾಗ ಗೂಳಿ ಮುತ್ತಿಯವ್ರು ಅಂದ್ರಂತ್ರಿ, ಆ ಕುದಿ ನಿನಗೆ ಕೋಮಗನ ಅಂದ್ರು. ಹೋಗೋದಷ್ಟ ಚಿಂತೆ ಮಾಡೋದು ನಾವು. ಆ ಪಾಂಡುರಂಗ, ಆ ರುಕ್ಮಿಣಿ ಮತ್ತು ಚಂದ್ರಭಾಗ ಅವ್ರ ಆಶೀರ್ವಾದ ಮಾಡಿದ್ರು. ಅವ್ರ ದಯೆ ಇತ್ತು ಅಂದ್ರೆ ಏನು ದೊಡ್ಡದಲ್ಲಪ್ಪ, ಸುಮ್ ನಾವು ಹೋಗು ನಡಿ ಅಂತೇಳಿ ಕರ್ಕೊಂಡು ಬಂದರು. ಅಷ್ಟೊತ್ತಿನೊಳಗೆ ಕಲ್ಲ ಮ್ಯಾಗಿಂದ ಪೂಲ್ ಮ್ಯಾಗಿಂದ ನೀರ ದಡ್ಡಗರಿ ಹರಿತೈತಂತೆ. ಆ ಕಡೆನೂ ಜನ ನಿಂತಾರ, ಈ ದಂಡಿಗೂ ಜನ ನಿಂತಾರ. ಇವರು ಬಂದದ್ದೇ ಆ ಪೂಲ್ ಮೇಲೆ ಗಾಡಿ ಹಾಕಲಿಕ್ಕೆ ತಯಾರಾಗ್ಯಾರ. ಗೌಡ್ರಂದಿರ್ತೇಪ ಬಾಬಾ, ಇದು ಬಹಳ ಭಯಾನಕ ಸ್ಥಿತಿ ಇದು, ಎಲ್ಲಿ ಏನು ಕಾಣಂಗಿಲ್ಲ, ಹಂಗರ ಗಾಡಿ ಹಾಕೋದು ಇಲ್ಲಿ. ಇಲ್ಲಿ ಬಾರೋ, ಇಲ್ಲಿ ಆ ದಂಡಿಗೊಂದು ಕಲ್ಲು ಕಾಣಿಸ್ತಲ್ಲಿ ನಿನಗೆ ಕಾಣಿಸ್ತರಿ ಬಾಬಾ. ಒಟ್ಟ ಗಾಡಿ ಮ್ಯಾಲ ಕುತ್ ಬಳಕ ಆ ಕಲ್ಲು ಒಂದೇ ನೋಡಿ, ಇಲ್ಲಿ ತೆಳಗ ನೀರು ನೋಡಬೇಡ, ಈ ಗಾಡಿ ಆ ಕಡೆ ಹೋಗ್ತದ ಏನು ನೋಡ್ಬೇಡ, ಒಟ್ಟಾರೆ ನಿನ್ನ ಗುರಿ ಎಲ್ಲಿರ್ಬೇಕು, ಆ ಕಲ್ಲಿನ ಕಡೆ ಇರಬೇಕು. ಪಾಂಡುರಂಗನ ಧ್ಯಾನ ಮಾಡಿ ಚಾಲು ಮಾಡಿ ಮಗನ ಗಾಡಿ ಅಂತ ಹೇಳಿದ್ರಂತ. ಆದರೂ ಇವರಿಗೆ
ಧೈರ್ಯ ಸಾಲಿಲ್ಲ, ಮತ್ತು ಅವ್ರನ್ನ ವಾಲ್ಲಲ್ಲಕ್ಕೂ ಬರಂಗಿಲ್ಲ. ಇದಕ್ಕೇನಂತಾರೆ? ಧರ್ಮ ಸಂಕಟ. ಸತ್ಪುರುಷರ ಮಹಾವಾಣಿ ಮಿರಾಕ್ ಬರುವುದಿಲ್ಲ ಅಂತ ಗಾಡಿ ಚಾಲು ಮಾಡಿದ್ರು. ದಂಡೆಗಿದ್ದವ್ರು ಅಂದ್ರೆ ತೇ ಪುಣ್ಯಾತ್ಮರ, ನಿಮ್ಗೇನು ಎಚ್ಚರ ಯಾದಿಲ್ಲ, ಏನಿದು ಅಲ್ಲ, ಅದು ಏನು ಹೊಳಿ ಭಯಂಕರ ಮ್ಯಾಗ ಪೂಲ್ ಮ್ಯಾಲ ನೀರು ಜಿಗ್ಯಾಕತೈತಿ, ಆಚ ಕಡೆ ಹೋಗ್ತೀರಿ ಅಂತಿಲ್ಲ ಮಹಾರಾಯ, ಹೊಳ್ಯಾಗ ಹೋಗಿ ಏನಾರ ಹೆಸರು ನಮ್ದೆಲ್ಲ ಕೆಡಿಸಿಟ್ರಿ ಬ್ಯಾಡ ಅಂದ್ರು. ಗುಳಿ ಮುತ್ತಿ ಹೇಳಿದ್ರಂತ ಹಾಕೋ ಗಾಡಿ ಅಂದ್ರು. ಹಾಕೋ ಗಾಡಿ ಅಂದ ಕೂಡಲೇ ಗೌಡ್ರು ಗಾಡಿ ಚಾಲು ಮಾಡಿದ್ರು. ಹಿಂದೆ ಕೂತ್ರು, ಹೆಗಲ ಮಕ್ಕ ಇಟ್ಟು ಚಪ್ಪಡಿಸರಂತ ಹೋಲ್ ಗಾಡಿ ಅಂತೇಳಿ. ಬುಲೆಟ್ ಚಾಲು ಐತ್ರಿ. ನೀರಾ ಗೌಡ್ರು ಅದನ್ನ ನೋಡ್ತೀರ, ಅವ್ರು ಕಲ್ಲು ಹಿಡಿತಾರಲ್ಲ ಮುಂದೆ, ಆ ಕಲ್ಲು ನೋಡ್ಕೊತ ಗಾಡಿ ಹೊಡೆದ್ರಂತ್ರಿ. 5 ನಿಮಿಷ ಆಗ್ಲಿಲ್ಲ, ಗಾಡಿ ಹೆಚ್ಚು ಕಡೆ ಹೋಗಿ ನಿಂತಂತ. ಭೀಮಾವಳಿ ದಾಡ್ತು. ಅಲ್ಲಿರೋ ಜನರೆಲ್ಲ ನೋಡಿದ್ರು, ಯಪ್ಪ ಎಂತ ಸತ್ಪುರುಷ ಅಂತ ಗೂಳಿಯಪ್ಪನ ಪಾದಕ್ಕೆಲ್ಲರೂ ನಮಸ್ಕಾರ ಮಾಡ್ತಾರ. ಅಣ್ಣಾರಾಯ್ ಪಾಟೀಲ್ ಅವರು ಗಾಡಿ ಮ್ಯಾಗೆ ಹಿಡಿದು ಕೆಳಗೆ ನೋಡ್ತಾರೆ, ಟೈರಕ್ಕೆ ನೀರು ಹತ್ತಿಲ್ಲ. ಟೈರಕ್ಕೆ ನೀರು ಹತ್ತಿಲ್ಲ, ಗಾಡಿ ಅಂತೂ ನೀರಂದ ಬಂದೈತಿ. ಅಂದ್ರೆ ಸದ್ಗುರುನಾಥನ ಅವನ್ ಪವಾಡ ಅವನ್ನೆಲ್ಲ ಎಂಥದಂದ್ರೆ, ಹೊಳೆಯೊಳಗಿಂದ ಬಂದ ಬುಲೆಟ್ಕ್ಕೆ ಟೈರಕ್ಕೆ ನೀರು ಹತ್ತಿಲ್ಲ ಅಂದ್ರೆ ಬಂದಿರ್ಬೇಕು ಹೆಂಗದು, ಹೆಂಗ ದಾಟಿರಬೇಕು. ನಾವು ಮೊದಲು ಕೇಳ್ತಿದ್ದೇವಲ್ಲ ಹಾಡ್ನಾಗ, 4 ಮಂದಿ ಸತ್ಯ ಧರ್ಮರು, 3 ಪುಣ್ಯದ ಮಕ್ಕಳು, ಅವಧೂಷಿತ ಬಿಳೆಣಿಸಿದ ಶಾರಪಟ್ಟಣಕ್ಕೆ ಹೋಗಿದ್ರು. ಶೇಖ್ ಸೈದರ ಜೊತೆಯಲ್ಲಿ ಎಲ್ಲಾ ವಿದ್ಯೆದೊಳಗ ಜೈ ಆದ್ರು. ನೀವ ಇಂಥವ್ರದ್ರಿ, ನಿಮ್ಮ ತಂದೆ ಅಂತವದಾನ ನಾವು ನೋಡ್ಬೇಕು ಅಂತ ಮಾನುಭಾವರ ದರ್ಶನ ಮಾಡ್ಕೋಬೇಕು. ಒಡೆಯರೇ, ಮಹಾರಾಯರೇ, ಅವಧೂಷಿತ ಬಿಳೆಣಿಸಿದ ಸಿದ್ರೆ ನಾವು 7 ಜನ, ಮುರ್ತುಜ್ ಖಾಜಿ, ಕವಿಸ್ತನ ಭಾಷಾ, ಅಬ್ದುಲ್ ರಜಾ, ಫಾಟಕ್ ಭಾಷಾ, ಪೈಲ್ವನ್ ಭಾಷಾ, ಇವರು 7 ಮಂದಿ ರಾಜರು. ನಿಮ್ಮ ತಂದೆಯವ್ರ ದರ್ಶನ ಮಾಡ್ಕೋತಿ. ಇವತ್ತು ಬಂದಾಗ ಇಟಂಗಿ ಹಾಳದ ಸಮೀಪಕ್ಕೆ ಬಂದ ಕೂಡಲೇ ಬೆಣಿಸಿದನ ಮನಸ್ಸಿನೊಳಗೆ ಯಾಕೋ ಸ್ವಲ್ಪ ಅನುಮಾನ ಬರ್ತಾ ಇದೆ. ಅಣ್ಣ, ಇವ್ರನ್ನೆಲ್ಲ ನಾವು ತಗೊಂಡು ಹೊಂಟಿವಿ, ಆದ್ರೆ ನಮ್ಮ ಅಪ್ಪ ಗುಡ್ಡದ ಮೇಲೆ ಅದಾರಿ, ಇಲ್ಲಿ ಪಕ್ಕ ನೋಡ್ಕೊಂಡು ಬಾ. ಪಾಪ ಅವ್ರನ್ನ ಒಯ್ದು ಅವರು ದರ್ಶನ ಆಗ್ಲಿಲ್ಲ ಅಂದ್ರೆ ಮನುಷ್ಯಗೆ ಹಳಳೆ ಆಗ್ತದೆ. ನಾನಿಲ್ಲೇ ಅವ್ರನ್ನ ತಗೊಂಡು ನಿಲ್ತಾ ಇದ್ದೀನಿ, ನೀವು ಹೋಗು ಅಂತಂದ ಕೂಡಲೇ ಅವಧೂಷಿತ ಗುಡ್ಡಕ್ಕೆ ಬಂದ. ಬರೋ ತನಕ ಮುತ್ಯ ಅದು ಮೊದಲೇ ತಿಳ್ಕೊಂಡು ಮಾಯದ ಮಗ ಮಾಧುಲಿಂಗ ಹೇಳಿದ್ದ, ಅಪ್ಪ ಇಲ್ಲ ಅಂತ ಹೇಳಂತೇಳಿ. ಅವ ಹೇಳ್ದಂಗೆ ಅವ ಹೇಳ್ದ, ಧರ್ಮರ ಕೈಯೊಳಗ ಬಡಿಸ್ಕೊಂಡ ಮಾಧುಲಿಂಗ. ಅವಧೂಷಿತ ಮರಳಿಗೆ ಹೋಗ್ತಾನೆ. ದೊಡ್ಡ ಚರಿತ್ರೆ, ಸುಮ್ಮನೆ ನಿಮ್ಗದ ಸಂದರ್ಭ ಹೇಳಕತ್ತಿ ನಿಮಗೆ. ತಂದೆಗೆ ಬಂದು ನಮಸ್ಕಾರ ಮಾಡಿ ಮಾಧುಲಿಂಗ ಅಳ್ಳಾಕ್ ಶುರು ಮಾಡ್ತಾನೆ. ಅಪ್ಪ, ನನ್ನ ಬಾಯಿಲಿ ಸುಳ್ಳು ಹೇಳಕ್ ಹಚ್ಚಿ ಅಣ್ತಮ್ರ ಕಡೆಯಿಂದ ನನಗೆ ಹೊಡಿಸ್ಬೇಕಂತ ಮಾಡಿದ್ದಿಲ್ಲ, ಈಗ ನಿನಗೆ ಸಮಾಧಾನ ಆಯ್ತಾ ಕೇಳಿದಾಗ ಅಮ್ಮೋಗಿಸಿದಂತನು, ಮಾಧುಲಿಂಗ ಸ್ವಲ್ಪ ಎಚ್ಚರಲಿ ಮಾತಾಡ ಮಗನೇ, ನನಗೇನು ಸಮಾಧಾನ ಆಗ್ತದೋ. ಅವರು ಹುಟ್ಟುವ ಪೂರ್ವದಲ್ಲಿ ನಿನಗೆ ಮೊದಲೇ ಹೆಸರ ಕೊಟ್ಟಿದ್ದೆ ನಾನು, ಬ್ಯಾಡೋ, ಅವ್ರನ್ನ ಬಿಡ್ಕೋಬೇಡ. ಮಹಾಪುರುಷರು ಹುಡ್ತಾರೆ, ಅವತಾರಿಕ ಪುರುಷರು ಹುಡ್ತಾರೆ. ನನ್ನ ನಿನ್ನ ಹಾಲು ತುಪ್ಪು ಸಕ್ಕರೆ ಕೂಡಿದ ಪ್ರೀತಿ ಬಾಂಧವ್ಯ ವಾತ್ಸಲ್ಯ ಹರಿತದ, ನಾನು ನೀನು ಅಗಲುವಂತ ಪ್ರಸಂಗ ಬರ್ತದೆ. ಬ್ಯಾಡ ಅಂತ ಹೇಳಿದ್ರೆ ಕೇಳಿದೇನು? ನನ್ನ ಮಾತು ಕೇಳಿದ್ಯಾ? ಮಾಧುಲಿಂಗ ಹೇಳಕತ್ತ, ಇನ್ ತಡ ಮಾಡಬೇಡ, ಜಾಗ ಖಾಲಿ ಮಾಡು, ಜಾಗ ಖಾಲಿ ಮಾಡು. ಅವ್ರು ಬಂದ್ರಂದ್ರೆ ಇಲ್ಲಿರಕ್ಕಾಗಲ್ಲ, ಬೇಗ ಹೋಗು. ಮಾದಣ್ಣ ಅವಾಗಂತಾನು 2 ಪಟ್ಟಿ ಹಚ್ಚ. ತಂದಿ ನಿನ್ನ ದಯವೊಂದಿರಲಿ, ಬೇಕಾದಂತ ಸಂಕಟ ಬರಲಿ, ನಿನ್ನ ನಾಮನ ಹೆಂಗ ಮರಿಲಿ, ಭಕ್ತಿ ಭವದಲ್ಲಿ ಭಕ್ತಿ
ಭಕ್ತಿ ಭವದಲ್ಲಿ ಹೊಂಟನ ತಿರುಗುತ್ತಲಿ ಲಘು ಬೇಗ ಮಾದಣ್ಣ ಬಂದ ಭೀಮ ಹೊಳಿ ದಂಡೀಲಿ ಭೀಮ ಹೊಳಿ ತುಂಬಿ ನಡೆದಿತ್ತೋ ನಿಂತ ನೋಡನ ಕಣ್ಣೀಲಿ ಹೆಂಗ ದಾಟು ನಲ್ದೋ ಮಾದಣ್ಣ ಹಂಗ ದಾಟು ನಂದೋ ಮಾದಣ್ಣ ಕಲಶೆಟ್ಟಿ ಮಲಶೆಟ್ಟಿಯಲ್ಲಿ ಮುತ್ತ ಹಿರಿಯರ ನಾವಿನಲ್ಲಿ ಕುಳಿತು ನಡೆದ್ರು ಇಬ್ಬರು ಜೋಡಿಲಿ ಕಲಶೆಟ್ಟಿ ಮಲಶೆಟ್ಟಿಯಲ್ಲಿ ಮುತ್ತ ಹಿರಿಯರ ನಾವಿನಲ್ಲಿ ಕುಳಿತು ನಡೆದ್ರು ಇಬ್ಬರು ಜೋಡಿಲಿ ತಂದಿ ನಿನ್ನ ದಯವಲ್ದಿರಲಿ ನನಗೊಬ್ಬನಿಗೆ ನಾವು ನಗ ತಗೋರಿ ಹೋಗುದಾದ ಉಸರಲಿ ನನ್ನ ತಮ್ಮಗಳು ಕರೆಯು ಸಲುವಾಗಿ ಹೊಂಟರಪ್ಪ ಹಿಂಬಾಲಿ ಹಾಶ್ಮಡಿ ನಗತರೊಂದೇ ಸವನ ವಜ್ಜಿ ಹಿರಿದೆವು ನಾವಿನಲ್ಲಿ ನೀವೊಬ್ಬ ಕೂಡವೆಲ್ಲಿ ಏನ ಹಿರಿಯದರಲ್ಲಿ ವಜ್ಜಿ ಹಿರಿದೆವು ನಾವಿನಲ್ಲಿ ನೀವೊಬ್ಬ ಕೂಡವೆಲ್ಲಿ ಏನ ಹಿರಿಯದರಲ್ಲಿ ತಂದಿ ನಿನ್ನ ದಯವಲ್ದಿರಲಿ ಡೊಣ್ಣಿ ಪತ್ರೋಳಿ ಖಾತ ಹೇರಿದೆವೋ ಹಾಕುದಾದ ಭೂಮಿಯ ಮ್ಯಾಲಿ ಇದ್ದ ಮಾತ ಇದ್ದಂಗೆ ಆಗಲಿ ಅಂತ ಮಾದಣ್ಣ ನುಡಿದು ಬಾಯಿಲಿ ಮಾದುಲಿಂಗಗ ಗುರುನಾಥನ ಕರುಣಾ ಹಸನ ಹೊಳಿಯಲ್ಲಿ ಬೆತ್ತಗೋಲ ಕೈಯಲ್ಲಿ ಹೊಳಿ ದಾಟಿ ಹೋಗ್ಯಾನಲ್ಲಿ ಕಂಬಳಿ ಹಸನ ಹೊಳಿಯಲ್ಲಿ ಬೆತ್ತಗೋಲ ಕೈಯಲ್ಲಿ ಹೊಳಿ ದಾಟಿ ಹೋಗ್ಯಾನಲ್ಲಿ ತಂದಿ ನಿನ್ನ ದಯವೊಂದಿರಲಿ ಬೇಕಾದಂತ ಸಂಕಟ ಬರಲಿ ನಿನ್ನ ನಾಮ ನಾ ಹೆಂಗ ಮರಿಲಿ ಭಕ್ತಿ ಭವದಲ್ಲಿ ಹೊಂಟನ ತಿರುಗುತ್ತಲಿ ಭಕ್ತಿ ಭವದಲ್ಲಿ ಹೊಂಟನ ತಿರುಗುತ್ತಲಿ ಭಕ್ತಿ ಭವದಲ್ಲಿ ಹೊಂಟನ ತಿರುಗುತ್ತಲಿ ಜಯ ಮಂಗಲಂ पार्वतीश्वर रमादेव सद्गुरु घुलेश्वर महाराज की जय. ಇಡೀ ಊರ ಕುಲ 18 ಜಾತಿ ಎಲ್ಲ ಮಠದಾಗ ಕೆಲಸ ಅಂದ್ರೆ ಎಲ್ಲ ಬಿಟ್ಟು ಓಡಿ ಬಂದು
ಆ ಕೆಲಸವನ್ನು ನಿಭಾಯಿಸುವಂಥ ಭಕ್ತರು. ಇವತ್ತು ಕಾರ್ಯಕ್ರಮ ಇತ್ತು ಶಿರ್ವಾಳದಾಗ, ಮಂದಿ ಯಾರು ಬರಲಿಲ್ಲ ಅನ್ನುವಂಗೆ ಏನು ಆಯದನಪ್ಪ. ಈಗ ನಾಡು ನೋಡ್ರಿ ಸಾಮೂಹಿಕ ಲಗ್ನಕ್ಕೆ ಬಂದವರು ಹುಚ್ಚನಾಗಬೇಕು. ಅವ್ರು ನೋಡಕರೆ ಸಣ್ಣಹಳ್ಳಿ, ಅಲ್ಲಿ ಅಣ್ಣರಾವ್ ಗೌಡ್ರ ಮನೆ ಬಂದಿದ್ದ ಈ ಕಡೆ ಅಗಶಿತ ಹನುಮಂತರ ಗುಡಿ ಬರೋ ತನಕ ಎಷ್ಟು ಒಂದಿಟ್ಟದ ಮಾರೂರ. ಇಲ್ಲಿ ನೋಡಿದ್ರಿ ಜನ, ಇಲ್ಲಿ ಜನ, ಅಲ್ಲಿ ಜನ, ಹಿಂದೆ ಜನ, ಮುಂದೆ ಜನ, ಗಾಡಿಗಳು ಏಕಟ್ಟು ರಸ್ತಾ ಬಂದಿರಂಗಿಲ್ಲ. ಅಪ್ಪನ ಮಹಿಮೆ ಬಹಳ ದೊಡ್ಡದ. ಅವ್ರಂದ್ರಂತ ಹಿಂಗೆ ಇಲ್ಲೋ, ಹಂಗಿರಂಗಿಲ್ಲ. ನಾವು ನಮ್ಮೂರಾಗೆ ದೊಡ್ಡವ್ರನ್ನ ಕರೆಸಿ ಮರಣಿ ಮಾಡ್ಕೊಳ್ಳೋದಂದ್ರೆ ಇದು ಧರ್ಮಶಾಸ್ತ್ರದ ನೇಮ ಅಲ್ಲ. ಅವರೇನು ವೇದಾಂತ ಕಲ್ತವ್ರು ಅಂತಿಲ್ಲ, ಸುಮ್ಮನೆ ನಿಮ್ಮ ಜೊತೆಲಿದ್ದವರು ಎರಡನ್ನ ಉದ್ಧಾರ ಮಾಡಿದರು. ಯಾವ ಮಕ್ಕಳನ್ನು ಎಲ್ಲಿ ವರ ಶೋಧನೆ ಮಾಡ್ಬೇಕು, ಎಂಥ ಬಡವರು ಅವ್ರ ಕೈಯಾಗ ಏನು ಇಲ್ಲಂದ್ರ ಮಠದಾಗನ ದಾಸೋಗು ಕೊಟ್ಟಂತ ಕಾಳನ್ನೆಲ್ಲ ಹುಗ್ಗಿ ಮತ್ತು ಅನ್ನ ಪ್ರಸಾದ ಬ್ಯಾಳಿ ಚಪಾತಿ ಮಾಡಿ ಬಡ ಮಕ್ಕಳಿಗೆ ಲಕ್ಷತೆ ಮಾಡಿ ಕೊಟ್ಟ ಮಠ. ಒಂದಲ್ಲ ಎರಡಲ್ಲ. ಬೀಗ್ರಿ ಅವರ ಎಳೆ ಶಟ್ಕೊಂಡು ಹೊಂಟಿದ ಬಂಗಾರ ಕಾಲಾಗಂದ್ರೆ ತಮ್ಮ ಕೈಯಂದೇ ಬಂಗಾರ ಉಚ್ಚಿ ಕೊಟ್ಟರತ್ರಿ. ಹಿಡಿದು ಕೇಳಿನ್ರೇನ ಮತ್ತೆ ಇದೇನು ಪುರಾಣದಾಗ ಬರ್ದಿಲ್ಲ. ಇನ್ನು ಮುಂದೆ ಅದನ್ನ ಇದರಲ್ಲಿ ಗ್ರಂಥ ರೂಪದಲ್ಲಿ ಆಗ್ಬೇಕಾಗ್ಯದ. ಸ್ವಲ್ಪ ಅದನ್ನೆಲ್ಲ ಇನ್ನೂ ತಿದ್ದುಪಡಿ ಇದೆ. ಅದನ್ನೆಲ್ಲ ಹೇಳಿದವರು ಸಂಗ್ರಹ ಮಾಡ್ಯಾರ. ಅದಕ್ಕೆ ವ್ಯಾಕರಣಬದ್ಧವಾಗಿ ಸಾಹಿತ್ಯ ಆಗಬೇಕಲ್ಲ, ಅದಕ್ಕೆ ಆ ಪುರಾಣವನ್ನು ನಾವು ಅದು ಸುಂದರ ಮಾಡಬೇಕು, ಅದು ಸಾಹಿತ್ಯ ಆಗ್ಬೇಕಂತೇಳಿ ಅವ್ರು ಹೇಳಿದ್ರಂತ. ಅಪ್ಪವರು ನೋಡೋ, ಯಾವಾಗಲೂ ಮನುಷ್ಯನಲ್ಲಿ ದಾಸತ್ವ ಇರಬೇಕು, ಈಶತ್ವ ಇರಬಾರ್ದು. ಅರ್ಥ ಆಗ್ತದೆ ನಾ ಹೇಳೋದು? ಅರ್ಥ ಆಗ್ತದೆ ಯಾವ ಹಿಂಗಂದ್ರೆ ಏನು ಗೊತ್ತಾಗ್ತದೆ? ದಾಸನಾಗಿರಬೇಕು, ಆದ್ರೆ ದೇವರ ಅಂತ ನಾ ದೊಡ್ಡವಂತ ಇರಬಾರ್ದು ಅಂತ ಹೇಳ್ತಿರ್ತಾರ ಅವರು. ಬಸವಣ್ಣವ್ರ ವಚನ ಕೂಡ ಅದನ್ನ ಹೇಳ್ತಾರೆ. ಏನಂತ? ಎನ್ನಕ್ಕಿಂತ ಕಿರಿಯರಿಲ್ಲ, ಶಿವ ಶರಣರಕ್ಕಿಂತಲೂ ಹಿರಿಯರಿಲ್ಲ. ಈ ವಚನ, ಈ ಒಂದು ಆಚಾರ, ಈ ಒಂದು ಪದ್ಧತಿ ನಾವು ಕಾಣಬೇಕು, ನೋಡಬೇಕಾಗಿತ್ತು ಅಂತಂದ್ರೆ ಇನ್ನೊಬ್ಬರನ್ನ ಹಿರಿಯರವನ್ನಾಗಿ ಮಾಡಿ, ದೊಡ್ಡವರನ್ನಾಗಿ ಮಾಡಿ, ಅವರು ಸಣ್ಣವರಾಗಿ ಸತ್ಯ ಕೃತಿಯನ್ನು ಮಾಡಿ ತೋರಿಸಿದರಲ್ಲ ಅಪ್ಪ ಸದ್ಗುರು ಗುಳೇಶ್ವರಪ್ಪಾಜಿಯವರು. ಗೌಡಗಂದ್ರಂತ ನೋಡ್ದೇನೋ ಮಗನ? ನಮ್ಮಪ್ಪ ಮಾದುಲಿಂಗವಾಗ ಸತ್ಯಧರ್ಮರ ಬೆನ್ನಟ್ಟಿ ಬರತಕ್ಕಂಥ ಸಮಯದಲ್ಲಿ ಮುತ್ತಾಲಿಕರವನ್ನು ನಾವಿನೊಳಗೆ ತಗಳಿಲ್ಲ. ಗುರು ಸೋಮಲಿಂಗನ ಆಶೀರ್ವಾದ, ನಮ್ಮಪ್ಪ ನಾಡಗೌಡ ಅಮ್ಮಂಶಿದ್ದನ ಆಶೀರ್ವಾದ. ಹೆಗಲಿ ಮ್ಯಾಗಿನ ಜಾಡಿ ನೀರಿ ಮ್ಯಾಗ ಹಾಸ್ತಾನ, ಭಂಡಾರ ಚಿಲ್ಲ ಅಲ್ಲಿರ್ತಾನ. ಬೆತ್ತನ ಹುಟ್ಟು ಮಾಡಿ ಭೀಮಾವಳಿ ದಾಟನ ಮಗನ, ನಮ್ಮ ಬುಲೆಟ್ ಹೆಂಗ ದಾಟಂಗಿಲ್ಲ, ನಮ್ಮ ಬುಲೆಟ್ ಹೆಂಗ ದಾಟಂಗಿಲ್ಲ ಅಂತ ಹೇಳಿದಾಗ ಧನ್ಯ 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 ಅಂತ ಇವೆಲ್ಲ ಅಣ್ಣರಾಯಗೌಡರು ನನಗೆ ಹೇಳ್ತಿದ್ರು ಮ್ಯಾಲೆ ಬಂದಂಗೆ. ಇಂತಿಂಥದ್ದೆಲ್ಲ ನಮ್ಮ ಕಣ್ಣಾರೆ ಕಂಡೇವ್ರಿಪ್ಪ. ಏನು ಮಾಡೋದು, ಅವ ಅಪ್ಪ ಬಿಟ್ಟು ಹೋದ, ತಿಳ್ಕೊಳ್ಳಿಲ್ಲ ನಾವು ಅವಾಗ ಅಂಥೇಳಿ. ಭಾಳ ಅತ್ಯಂತ ಪವಾಡಗಳು. ಹುಲಿ ಹೊಡೆದ ಪವಾಡ, ಲಚ್ಚಾನ್ ತೇರಿನ ಮೇಲಿನ ಪವಾಡ. ಒಂದ್ಸಲ ಹಿಂಗೆ ಐತಂತ, ಸ್ವಲ್ಪ ಏನೋ ಕಾರಣಕ್ಕಾಗಿ ಲಚ್ಚಾನ್ ತೇರಿಗೆ ಹೊಲಕ್ಕೆ ಟೈಮ್ ಐತಂತ್ರಿ. ಎಲ್ಲರನ್ನು ಕರ್ಕೊಂಡು ಅವಸರಲ್ಲಿ ಹೊಂಟಿರು. ಭೀಮಾವಳಿ ನೀರ ತುಂಬ್ಯಾದ. ಹ್ಯಾಂಗೆ ಮಾಡೋದು? ಜೈ ಸಿದ್ಧಲಿಂಗ ಅಂದವ್ರ ಹೊಂಟೆ ಬಿಟ್ರಂತ. ಹೊಳಿ ದಾಟಿ ಹೋಗಿ ಠೇರಿಗೆ ಹಮರಾಗಿ ಮತ್ತೆ ಠೇರಿ ಮೇಲೆ ನಿಂತು ಜಾತ್ರೆ ಮುಗಿಸ್ಕೊಂಡು ಬಂದ್ರಂತ. ಈಗ ಇನ್ನೊಬ್ಬರದಾರ ನಮ್ಮ ಬಲ್ಯ ಕಡೆ ಸುರಪುರ ಶಾಪುರ ಭಾಗನಾಗ. ಅವ್ರ ಊರು ಇಲ್ಲೇ ಇಂಡಿ ತಾಲೂಕಿನೊಳಗೆ ಬರ್ತದೆ. ಬೆನಕನಹಳ್ಳಿ, ತೆನಹಳ್ಳಿ ಮತ್ತು ಅಲ್ಲಿ ಸಿರಕನಹಳ್ಳಿ ಅಂತ ಬರೋದು. ಅವೆಲ್ಲ ಸಣ್ಣ ಸಣ್ಣ ಅದಾವ್ರಿ. ನಾ ಹೋಗ್ತಿರ್ತೀನಿ ಯಾವತ್ತ ಕಡೆ. ಸಿರಕನಹಳ್ಳಿ ಒಳಗೆ ಒಬ್ಬ ಮಹಾತ್ಮರಾಗ್ಯಾರ, ಅಡವಿಲಿಂಗ ಅಂತ ಅವ್ರ ಹೆಸರು ಕೇಳಿರ್ಬೇಕು. ದೊಡ್ಡ ಸಂತ್ರಿ ಅವ್ರಿಗೆ. ಸುಮಾರು 200 ಎಕರೆ ಜಮೀನು ಮಾಡ್ಯಾರ ಈಗ ಮಠಕ್ಕೆ ಅವರು. ತಿಂತಿಣಿ ಮೌನೇಶನ ಬಲಭಾಗದಲ್ಲಿ ಕೃಷ್ಣಾ ನದಿ ಬಲದಂಡಿಗೆ ಇವ್ರ ಮಠ ಅದ, ಆಚೆ ಕಡೆ ಮೌನೇಶನ ಅದ. ಒಮ್ಮೆ ಲಕ್ಷಣದಲ್ಲಿ ಸಾಮೂಹಿಕ ಲಗ್ನ ಇದ್ದು
ಭಾಳ ವರ್ಷದಿಂದ 20 ವರ್ಷ ಮೇಲಾಗಿರ್ಬೇಕ್ರಿ ಬಾಬಾ. 2009ದಾಗ 2009ರಲ್ಲಿ ಬಾಬಾ ನನ್ನ ಕರ್ಕೊಂಡು ಹೋಗಿದ್ರ ಲಗ್ನಕ್ಕೆ. ಅಲ್ಲಿ ಜನರದೊಂದು ವೈಶಿಷ್ಟ್ಯ, ಬಂತ್ನಾಳ ಅಪ್ಪಗಳದೆಲ್ಲ ಶಿರ್ವಾಳ ಮುತ್ತೆ ಬಂದಂಡ್ರು ಜರ ದಾಸೋಗದ ಮನೆಯಾಗೆಲ್ಲ ಕಡೆ ಪಾದ ಹಾಕಿಸ್ರ ಅವ್ರ ಕಡೆಯಿಂದ ಹೇಳಿ. ಅಂದ್ರೆ ಅವ್ರ ಇಚ್ಛೆ ಏನಂದ್ರೆ ಅವ ಎಲ್ಲಿ ಪಾದ ಇಡ್ತಾನ ಅನ್ನಕ್ಕೆ ಸ್ಪರ್ಶ ಮಾಡದಂದ್ರೆ ಅನ್ನ ಈ ಜಾತ್ರೆಗೆ ಎಂದು ಕಂಬಿ ಬೀಳಲ್ಲ. ಅವರಲ್ಲಿ ಅಕ್ಷಯ ಅವನ ಹಸ್ತದಾಗ ಶಕ್ತಿ ಇದೆ ಅಂತೇಳಿ ತಿಳ್ಕೊಂಡು ಅಂಥವ್ರು ಸಹಿತ ಮೊದಲು ಮಾಡಿ ಇವ್ರ ಮೇಲೆ ಪ್ರೀತಿ ಮಾಡೋ ಹೇಳಿದ್ರು. ಅಪ್ಪವ್ರ ಜೊತೆ ನಾವೆಲ್ಲ ಬಂದೀವು. ಅವಾಗ ಕೋಳಿ ಮಾದೇವ್ ಮೊಮ್ಮದೆಲ್ಲ ಇದ್ರು. ಹೋದೇವ ಅಷ್ಟರದೊಳಗೆ ಅಡವಿಲಿಂಗ ಬಂದ. ತೆಲಿಗೊಂದು ಅರ್ಬಿ ಸುತ್ತೇನ, ಬಗಲಾಗೊಂದು ಜೋಳಿಗೆ ಅದ, ಒಂದು ಕಂಬಳಿ ಮತ್ತೊಂದು ಲಪಾಟಿ, ಏಕದಮ್ ಸಾದಾ ಸಿಂಪಲ್. ಬಂದು ಅಪ್ಪಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ದ. ಅಪ್ಪವರು ಮತ್ತೆ ಆಶೀರ್ವಾದ ಮಾಡಿದ್ರು. ಮಾಡಿದ ಕೂಡಲೇ ಅಲ್ಲಿ ದಾಸೋಗದೊಳಗೆ ಒಬ್ಬ ಬಂದಂದಪ್ಪ, ಅಕ್ಕಿ ಸ್ವಲ್ಪ ಏನೋ ಕಡಿಮೆ ಬೀಳಂಗೆ ಕಾಣಿಸ್ತಾವತ್ತಂದ. ಅವನ ಜೋಳಿಗ್ಯಾಗ ಹಿಂಗೆ ಕೈ ಹಾಕಿದ್ರಿ, ಇಂಥ ಫೋನ್ ಬಂತು. ಇಷ್ಟು ಹಲೋ ಆಂಧ್ರಾಗ ಫೋನ್ ಮಾಡ್ತಾರೆ ಅವ್ರು. 2 ಲಾರಿ ಅಕ್ಕಿ ಖರ್ಚ್ಕೊಟ್ರಲ್ಲ ಚಣಕ್. ನಾ ಗಾಬರಿ ಅದೇ. ಇವ ಏನಪ್ಪ ಅಡವೆಗಿಂದ ಬಂದ ಮನುಷ್ಯ ಇದ್ದಂಗನ ತಲೆಗೊಂದು ಚಂದಿ ಸುತ್ತೇನ, ಬಗಲಿಗೊಂದು ಜೋಳಿಗೆದ, ಒಂದು ಕರಿ ಕಂಬಳಿ, ಒಂದು ಲಪಾಟಿ. ಆಂಧ್ರಕ್ಕೆ ಫೋನ್ ಮಾಡಿ ಹೇಳ್ತಾನೆ ಇದು ಎಂಥ ಶಕ್ತಿ ಅಂತಂದು ಕೂಡಲೇ ನಾನಂದ್ಯಪ್ಪ ನೀ ಏನ್ರಿ ನಿನ್ನ ಶಕ್ತಿ ಅಂಥದ್ದು ಅಂತಂದು ಕೂಡಲೇ ಅವ ಏನಂದ, ನಾನು ಶಕ್ತಿ ಇಲ್ರಿ, ನಾನು ಶಿರಕನಳ್ಳಿ ಬಿಟ್ಟು ಅನುಷ್ಠಾನ ಮಾಡತಕ್ಕಂಥ ಸಮಯದಲ್ಲಿ ಲಚ್ಚಣ ಜಾತ್ರೆಯೊಳಗೆ ಶಿರ್ವಾಳ ಗೋಳಿ ಮುತ್ತನ ಆಶೀರ್ವಾದ ಅಂತೇಳಿ ತಿಳ್ಕೊಂಡು ಹೇಳಿದ್ರು ಅವ್ರು ನನಗೆ. ಇದು ಅಪರೋಕ್ಷವಾಗಿ ಆ ಶಕ್ತಿ, ಆ ಸಿದ್ಧಿ ಇವತ್ತಿನ ಮಿತಿಗೆ 2 ಲೋಡ್ ಅಕ್ಕಿ ಆ ಫೋನ್ ಮುಖಾಂತರ ಬರ್ತಾವಂದ್ರೆ ಅದು ನಂದಲ್ಲದು, ಶಿರ್ವಾಳದ ಗೋಳಿ ಮುತ್ತಿನ ಕೃಪಾ ಅಂತ ಹೇಳ್ತಾನೆ ಅಡವಿಲಿಂಗ ಮಹಾರಾಜರು. ಎಂಥ ಶಕ್ತಿ ಅದು ನೋಡಿ ತಾಯಿ ತಂದಿಗಳೇ. ಇಂಥ ಮಾನುಭಾವ ಅನಂತ ಅನಂತ ಲೀಲೆಗಳನ್ನು ಮಾಡಿದ್ದಾನೆ. ಇದೇನು 1 ತಿಂಗಳಿಗೆ ಸಹಿತ ಆಗಲಾರ್ದಂಥ ಚರಿತ್ರೆಯದ ಪವಾಡದ. ಆ ಬಳಿಕ ಶಿರ್ವಾಳ ಗ್ರಾಮದ ಭಕ್ತರು ಸಹಿತ ನಾನು ಅತ್ಯಂತ ಮುಖಸ್ತುತಿ ಮಾಡಬಾರ್ದು, ನಿಜವಾಗಿ ನಾ ಹಿಂದೆ ಹೇಳಬೇಕು ಅಂದರೂ ನನಗೆ ಆನಂದಾಗಿ ಮಾತಾಡ್ತಾ ಇದ್ದೀನಿ. ಅಪ್ಪ ಇಷ್ಟು ದೊಡ್ಡದಾಗಿ ಮಠ ಬೆಳಿಬೇಕಾಗಿತ್ತು, ಮತ್ತಿಷ್ಟೆಲ್ಲ ಕೀರ್ತಿ ಬೆಳಗಬೇಕಾಗಿತ್ತು ಅಂತಂದ್ರೆ ಜ್ವಾಕಿ ಮಾಡಿದ ತಾಯಿ ಮಗ ಹೆಂಗೆ ವಿದ್ಯಾ ಕಲಿತು ಜಗತ್ತಿನೊಳಗೆ ದೊಡ್ಡವ ಅದ. ಆ ತಾಯಿ ಸ್ವರೂಪದವರು ಯಾರಾದರೂ ಈ ಭರತ ಖಂಡದಲ್ಲಿದ್ದರೆ ಅದು ದಕ್ಷಿಣ ತಾಲೂಕಿನ ಶಿರ್ವಾಳ ಗ್ರಾಮದ ಪರಮ ಭಕ್ತರು ಅಂತ ನಾನು ಎದೆತಟ್ಟಿ ಮಾತಾಡ್ತಾ ಇದ್ದೇನೆ. ಅದಕ್ಕಾಗಿ ಸಮಯ ಆಗ್ತಾ ಬಂದದ, ನನಗೆ ಸ್ವಲ್ಪ ನೆಗಡಿ ಬಹಳ ಕಾಡ್ಲಾಗತ್ತದ. ಇನ್ನ ಮಾತಾಡ್ಬೇಕಂತ ಅನಿಸ್ತರಿ. ಮುತ್ಯಂದು ಎಷ್ಟು ಮಾತಾಡಿದ್ರು ಕೂಡ ಕಡಿಮೆ ಇದೆ. ಇನ್ನೂ ಅವ್ರ ಲೀಲೆಯನ್ನು ಹೇಳಬೇಕಂತ ಅನಿಸ್ತದ. ಆದರೂ ಕೂಡ ಅವ್ರ ಲೀಲೆ ಅಗಾಧದ. ತಾಯಿ ತಂದಿಗಳೇ, ನೀವು 11-12 ದಿನಗಳ ಪರ್ಯಂತ ಇದು ನಮ್ಮ ಕಾರ್ಯಕ್ರಮ 13 ದಿನ ಮತ್ತು ನಮ್ಮ ಅಪ್ಪಗಳು ಹೇಳಿದ್ರು ನನಗೆ, ಅಪ್ಪ ಅವ್ರದ್ದು ಕೃಷ್ಣ ಅವತಾರ, ಬಲ್ಕಾರ್ಷಿದ್ದ ಮೋಕ್ಷಿದ್ದನ ಅವತಾರದ, ಅದಕ್ಕೆ 12 ದಿನ ಪುರಾಣ, 13 ದಿನಕ್ಕೆ ಅವ್ರ ಪಲ್ಲಕ್ಕಿ ಉತ್ಸವ, ಊರು ತುಂಬೆಲ್ಲ ಮೆರವಣಿಗೆ. ಅಂದ್ರೆ ಈಗಪ್ಪ ಪಲ್ಲಕ್ಕಿಯ ಮುಖಾಂತರವಾಗಿ ನಮ್ಮ ಗ್ರಾಮದೊಳಗೆ ಪ್ರವೇಶ ಮಾಡಿ, ಮೊದಲು ಕೂಡ ಊರಾಗ ಅವರು ತಿರುಗಾಡುವಂಥ ಪದ್ಧತಿ ಇತ್ತು. ಯಾರ ಮನೆಗೆ ಏನು ಅಡಿಸಿಣದ ಏನದ ಅಂತಕ್ಕಂಥದ್ದು ಎಲ್ಲ ನೋಡಿ ಬಂದು ಇಲ್ಲಿ ದೇವ್ರಿಗೆ ಬಂದಾಗ ಅವ್ರಿಗೆ ಒಳಗೆ ಕರೆದು, ಮಗನ ಇನ್ನು ಹೆಣತಿ ಬೈಲಿಕ್ಕೆ ತಿಳಲೆಲ್ಲ ಉಪವಾಸ ಇದ್ರಿ ತಗೊಂಡೋಗು ಜೋಳ ಅಂತ ಹಿಂಗೆ ಕರೆಸಿದವರು. ಮತ್ತು ಇನ್ನೊಂದು ಮಾತು ನನಗೆ ಹೇಳ್ಯಾರ ವಿಶೇಷವಾಗಿ ಶಿರ್ವಾಳದಂದ್ರೆ ನನಗೆ ಅಗಾಧ ಅನಿಸಿದ್ರಿ ಅದು. ಇಲ್ಲೊಬ್ಬರು ಶಾವಳ ಮನೆತನದೊಳಗೆ ಒಬ್ಬಕ್ಕೆ ಅವ್ವ ಇದ್ಲಂತ. ಅಮ್ಮ ಮಠಕ್ಕೆ ಬಂದ್ಲಂದ್ರೆ ದರ್ಶನ ಮಾಡಿ ನಮ್ಮ ಅಡಿಕೆಲೆಲ್ಲ ಇಳಿಸಿ ನೋಡ್ತಿದ್ಲಂತಕ್ಕೆ. ಆ ಅಡಿಕೆಲಿ ಗಡಿಗೆಯಾಗಿ ಏನು ಕಮ್ಮದಾವ, ಏನು ಹೆಚ್ಚದಾವ, ಯಾಕೆ ನಮ್ಮ ಅಪ್ಪನ ದಾಸೋಗ ನಿಲ್ಲಬಾರ್ದಲ್ಲ. ಇಲ್ಲೇನಾದ್ರೂ ಕಡಿಮೆ ಕಾಣಿಸ್ತು ಅಂದ್ರೆ ಮನೆಗೆ ಹೋಗಿ ಅವೇನಲ್ಲಿ ಬ್ಯಾಳೆ ಇರಲಿ, ಕಾಳಿರಲಿ, ಶೇಂಗಾ ಇರಲಿ, ಏನೇ ಹಾಕಿರುವಲ್ಲ ಅದನ್ನು ಮನೆಯಿಂದ ತಂದು ಆ ಗಡಿಗೆಗೆ ಹಾಕಿ ಮತ್ತೆ ಇದಕ್ಕಿದ್ದಂಗೆ ಸೇವಾ ಮಾಡ್ತಿದ್ರಂತೆ. ಇಂಥವರು
ಜಗತ್ನಾಗ ಎಲ್ಲಿ ಸಿಗ್ತಾರೆ ಹೇಳಿ ನೋಡೋನು. ಆ ತಾಯಿ ಹೆಸರೇನು ಕಾಕ? ಲಕ್ಷ್ಮೀಬಾಯಿ ಶಾವಳ ತಾಯಿಯವರು ಅಂತ ಹೇಳಿ ಇಂತಿಂಥ ತಾಯಿಂದರು ನಮ್ಮ ಪುಣ್ಯಕ್ಷೇತ್ರದಲ್ಲಿ ಆಗಿದ್ದಾರೆ. ಈ ವರ್ಷ ಅಪ್ಪವರು ಕೂಡ ನನಗೆ ನಿನ್ನೆ ಹೇಳಿದ್ರು. ಮತ್ತು ಇವತ್ತು ಮುಂಜಾನೆ ನಮ್ಮ ಮಲ್ಲಪ್ಪ ಗೌಡ್ರು ಮತ್ತು ನಮ್ಮ ಚೇರ್ಮನ್ರು ಮತ್ತು ರೇವಣಸಿದ್ದ ಪಾಟೀಲ ನಮ್ಮ ಕಾಕ ಎಲ್ಲರೂ ಕುತ್ಕೊಂಡಿದ್ದೇವೆ ಮಠದಾಗ. ಈ ಸಲ ನಮ್ಮ ಊರಿನ ತಾಯಿಂದರು ಗೌಡ್ರ ಮತ್ತು ನಮ್ಮ ಚೇರ್ಮನ್ ಸೊಸೈಟಿ ಚೇರ್ಮನ್ರು ಕೂಡ ಇದ್ರು. 30,000 ರೂಪಾಯಿ ಪ್ರತಿ ವರ್ಷ ರೊಟ್ಟಿ ಮಾಡ್ಲಿಕ್ಕೆ ಖರ್ಚು ಆಗ್ತಿತ್ತು. ಈ ವರ್ಷ ನಮ್ಮ ಶಿರವಳ ತಾಯಿದ್ರು 30,000 ರೂಪಾಯಿ ನಮ್ಮ ಮಠಕ್ಕೆ ಹೋಗ್ಲಾರ್ದಂಗೆ ಮಾಡ್ಯಾರ ಅಂತ ಹೇಳಿ ಅಪ್ಪಗಳು ಕೂಡ ಹೇಳಿದ್ದಾರೆ. ಚಪ್ಪಾಳೆ ಹೊಡ್ರಿ. ಯಾವ ರೊಟ್ಟಿ ಮಾಡ್ತೀರಿ ಮನೆಯಾಗ? ಈಗ ಗ್ಯಾಸ್ ಬಂದವು ಮಾಡಕ್ಕಿಲ್ಲ ಅಂತೀನ. ಅದರಾಗ ಈಗ ಮತ್ತಿಷ್ಟು ಸುಲಭ ಮಾಡ್ಕೊಂಡ್ರಿ. ಆ ಬೆಳ್ಳುಣಿಗೆ ಗರಿಬಿ ಸೂತಿ ತಿಕ್ತೀರಿ ಹಿಂಗೆ ರೊಟ್ಟಿ ಮಾಡ್ಲಿಕ್ಕೆ ಗೌಡ್ರ. ಅದು ಅನ್ನ ಸರಿಯಾಗಲ್ಲ, ನಾದಬೇಕ್ರಿ ಮಸ್ತನಾಗಿ ಹಿಟ್ಟದನ್ನು. ಅದಕ್ಕೆ ಇವೆಲ್ಲ ಬಳೆಗಳು ಮತ್ತು ಕಾಲುಂಗುರ ಬಂಗಾರ ವಸ್ತುಗಳನ್ನ ಮೈ ಮೇಲೆ ಅದಾವಲ್ಲ, ಆರೋಗ್ಯ ರೀತಿಯಿಂದ ವೈಜ್ಞಾನಿಕ ದೃಷ್ಟಿಕೊಂಡ್ರಿ ಬಂಗಾರ ಕೊರಳಾಗಿತ್ತಂದ್ರೆ ರೋಗಾಣು ಜಂತುಗಳು ಯಾವ ಬಂದು ನಮ್ಗೆ ಮುಟ್ಟಂಗಿಲ್ಲ. ಬೆಳ್ಳಿದೊಂದು ಸಾಂಕೇತಿಕ ಅದ ರೀ. ಅಂದ್ರೆ ಈ ಕಾಲು ರೋಗ ಬರ್ತಕ್ಕಂಥದ್ದು ಬೆಳ್ಳಿ ಆ ಕ್ರಿಮಿಗಳನ್ನು ನಾಶ ಮಾಡ್ತದಂತ. ಮುತ್ತೈತನೂ ಹೋಯ್ತು ಮತ್ತು ವಿಜ್ಞಾನ ಆರೋಗ್ಯ ರಕ್ಷಣೆನೂ ಕೂಡ ಆಯ್ತು. ಇದ್ರ ಬಗ್ಗೆ ನೀವೆಲ್ಲ ಅಭ್ಯಾಸ ಮಾಡಬೇಕು. ಸೋಮ ಮದಿ ಮಾಡ್ಕೋತೀರಿ, ಸುಮ್ಮನೆ ಮಕ್ಕಳು ಹಿಡಿತೀರಿ, ಏನು ಮಾಡೋದು ತಗೊಂಡು. ಇವುಗಳನ್ನೇ ಯಾಕೆ ಯಾವ್ದ್ರ ಸಲುವಾಗಿ ಮಾಡ್ತೀರಿ ಅಂತ ಕೇಳಬೇಕಿಲ್ಲ ನೀವು ಕಟ್ಟವ್ರಿಗೆ. ಅವಾಗೆಲ್ಲಿ ನಿಮ್ಗೆ ನೆನಪಿರ್ತದೆ ಯಾವಾಗಾದಿತ್ತು ಮದಿ. ತುಳಜಾಪುರ ಸಹಿತ ಹೋಗೋದಂದ್ರೆ ಎದಿ ಮ್ಯಾಗ ಬರುತ್ತೆ ನಿಮ್ಗೆ. ಇವೆಲ್ಲ ಯಾಕೆ ಮೂಲ ಮಾಡಿ ಇಟ್ಕೊಂಡ್ರೆ ಇರಲಿ. ಏನು ಹೇಳಕತ್ತಿದ್ದೆ ನಾನು? ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಇನ್ನೊಂದು ಮಾತು ನಾಳೆ ಜಾಸ್ತಿ ನಾ ಮಾತಾಡಲ್ರಿ. ಸತ್ಪುರುಷರ ಆಗಮನ ಇರ್ತದೆ. ಒಂದು 5 ನಿಮಿಷನ ಅಪ್ಪುಗಳ ಪುರಾಣ ಮಂಗಲ್ ಮಾಡಿ ಪ್ರಾರಂಭ ಮಾಡೋದಿರ್ತದೆ. ಆ ಬಳಿಕ ನಾ 12 ದಿವಸ ಕಾರ್ಯಕ್ರಮದಲ್ಲಿ 3 ದಿವಸ ಅಬ್ಸೆಂಟ್ ಇದ್ದೆ. ಅಂದ್ರೆ ನಾ ಖಾಡಿ ಮಾಡೀನಿ. ಕಕ್ಕಳ ಮೇಲೆ ಕಾರ್ಯಕ್ರಮಕ್ಕೆ 2 ದಿವಸ ಲೇಟ್ ಮಾಡಿ ಬಂದೆ. ಆ ಸ್ಥಾನವನ್ನು ನಮ್ಮ ಪೂಜ್ಯ ಸಂಜವಾಡದ ಅಮೋಘ ಸಿದ್ದೇಶ್ವರ ಅಪ್ಪಾಜಿಯವರು ತಮಗೆಲ್ಲ ನಡೆಸಿಕೊಟ್ರು. ಮತ್ತು ನಾನು 28 ತಾರೀಕಿಗೆ ಜಾತ್ರೆಗೆ ಹೋಗಿದ್ದೆ ಸಂಗುಳಿಗೆ. ಅಂದೋದು ದಿನ ಪೂಜ್ಯರೇ ನಡೆಸಿಕೊಟ್ರು. ಭಾಳ ಯಾರೋ ನಮ್ಮ ಗೌಡ್ರನ್ನೇ ಹೇಳಿದರು, ಏನು ಮುಖ್ಯ ಸಂಜವಾಡಪ್ಪ ಅವ್ರಿಗೆ ನಿನ್ನೆ ಏನಾರು ಒಂದು 5-6 ಸಾವಿರ ರೂಪಾಯಿ ಮುಂದಾಗಿ ಅವು ಬಕ್ಷಿಸ ಅಂದ್ರೆ ಅವರು ಆಟ ಸಮಾಧಾನ ಹೇಳೋರಿಗೆ ಆಟ ರೊಕ್ಕ ಅದು ನಾವೊಂದು ಸೌನ್ ಹಲಪ್ತೀನಿ. ನಾನು ಅವ್ರೇನಂದ್ರು, ನೀ ಏನು ಬರೀ ಹೊರಗಿಂದ ಹೇಳ್ತಿ, ಗುಳಿ ಮುತ್ತಿಂದ ಏನು ಹೇಳಂಗಿಲ್ಲ. ಅವರು ಬರೇ ಗುಳಿ ಮುತ್ತಿಂದ ಅಷ್ಟೇ ಹೇಳಿದ್ರು. 5,000 ರೂಪಾಯಿಗೆ ಅಂದ ಕೂಡಲೇ ನಾನು ತಿಳ್ಕೊಂಡ ಇನ್ನು ಅವರಿಗೆ ನಾನು ಮೀರಿಸ್ಬೇಕು. ಅದಕ್ಕೆ ಇವತ್ತು ಪೂರಾ ಗುಳಿ ಮುತ್ತಿನ ಚರಿತ್ರೆ ಹೇಳೇನ್ರಿ. 10,000 ರೂಪಾಯಿಗೆ ಸದ್ಗುರು ನಾಮದಲ್ಲಿ ಆ ಶಕ್ತಿ ಅದ. ಒಂದು ವಿನಂತಿ ತಮ್ಮಲ್ಲಿ ಏನಂದ್ರೆ, ಮಾತಾಡುವಾಗ ಸ್ವಲ್ಪ ನಾವು ಮರಿತಿರ್ತೀವಿ, ನಮ್ಮನ್ನು ನಾವು ಮರಿತಿರ್ತೀವಿ. ಯಾವುದೇ ಒಂದು ಶಬ್ದನ್ನ ತಾಯಿಂದ್ರಿಗಾಗಲಿ ಅಪ್ಪಗಳಿಗಾಗಲಿ ಏನಾರ ಸ್ವಲ್ಪ ಅದರಾಗ ತಪ್ಪು ಶಬ್ದ ನಿಮ್ಮ ಮನಸ್ಸು ನೋಸಂಗೆ ಏನಾರ ಆಗಿತ್ತು ಅಂತಂದ್ರೆ ಅದು ನನಗೆ ತಾವೆಲ್ಲ ಇವ ಯಾರಲ್ಲಪ್ಪ, ಶಿರವಾಳ ಗುಳಿ ಮುತ್ಯನ ಮತ್ತು ಸೋಮಲಿಂಗೇಶ್ವರ ಅಪ್ಪಾಜಿಯವರ ಮಗನೇ ಇವ ನಮ್ಮ ಮಗನೇ ಅಂಥೇಳಿ ತಪ್ಪನ್ನು ನನ್ನ ಕಡೆ ಬಿಟ್ಟುಕೊಂಡು ಗುಳಿ ಮುತ್ತಿನ ಚರಿತ್ರೆ ನೀವೆಲ್ಲ ಕೇಳಿ ಧನ್ಯರಾಗಿರಿ. ನನಗೂ ನಿಮ್ಮೆಲ್ಲರಿಗೂ ಕೂಡ ಅಪ್ಪನ ಆಶೀರ್ವಾದ ಸದಾ ಇರಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಇವತ್ತಿನ ಮಹಾಪುರಾಣಕ್ಕೆ ವಿರಾಮ ಕೊಡೋಣ. 11 ಆಗಲಿಕ್ಕಿರ್ತದೆ.